ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತು ತಮ್ಮ ನಡೆ ತುಂಬ ಕ್ಯೂರಿಯಾಸಿಟಿ ಇದೆ ಸರ್, ನಿಗೂಢವಾಗಿದೆ. ಯಾರಿಗೆ ಮತ ಹಾಕ್ತೀರಾ? ನಿಗೂಢನಿಲ್ಲ, ಏನಿಲ್ಲಪ್ಪ. ಈ ಮಾಧ್ಯಮದವರು ನಮಗೆ ಉಚ್ಚಾಟಿತ ಅಂತೇಳಿ ಭಾರತೀಯ ಜನತಾ ಪಕ್ಷ ಉಚ್ಚಾಟಿತ ಆದಮೇಲೆ ಅವ್ರು ಭಾರತೀಯ ಜನತಾ ಪಕ್ಷದವರಲ್ಲಿ JDSನವರಲ್ಲಿ ನಮಗೆ ಆತ್ಮಸಾಕ್ಷಿ ಮತ ಹಾಕಿ ಅಂತ ಏನು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ನೆನ್ನೆ ಫೋನ್ ಮಾಡಿದ್ರು, ಎಲ್ಲಿಗೆ ಬರ್ಬೇಕು ಸರ್ ಅಂತ. ವಂಡ್ರಲ್ಲದಲ್ಲಿದ್ದೀರಿ ಬರ್ರಿ ಅಂದರು. ಓದೋ ಕೇಳ್ದು ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಅಂತಂದರು. ನಮ್ಮ ಕ್ಷೇತ್ರದ ಸಮಸ್ಯೆಗಳು 16 ಸಮಸ್ಯೆಗಳಿದೆ. 16 ಸಮಸ್ಯೆಗಳನ್ನು ತಾವು ಮುಂದಿನ ದಿವಸಗಳಲ್ಲಿ ಬಗೆಹರಿಸೋದಾದರೆ ನಾವು ನಿಮ್ಮ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತ ನಾನು ಓಪನ್ನಾಗಿ ಹೇಳಿದ್ದೇನೆ. ಅವರು ಎಲ್ಲ ಸಮಸ್ಯೆಗಳಿಗೆ ನಾನು ಗಮನ ಕೊಡ್ತೀನಿ, ಮುಂದಿನ ದಿವಸಗಳಲ್ಲಿ ಕುಳಿತು ಮಾತನಾಡಿ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಆತ್ಮಸಾಕ್ಷಿ ಮತ ಹಾಕ್ತೀನಿ. ಓಕೆ ಸರ್. ಸರ್, ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪತ್ರ ಬರೆದಿದ್ದಾರೆ ಸರ್. ಅಂದರೆ ನಾನು BJPಗೆ ಮತವನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ, ನಾನು BJP ವಿರುದ್ಧ ಕೆಲಸ ಮಾಡಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಈಗ ಅವರೊಬ್ಬೊಬ್ಬರು ಆತ್ಮಸಾಕ್ಷಿ ಅವರು ಹೇಳ್ಕೊಂಡಿದ್ದಾರೆ. ಆ ಥರ ನಾನು ಲೆಟ್ರ್ ಬರೆಯೋದು ಅಭ್ಯಾಸ ಇಟ್ಕೊಂಡಿಲ್ಲ. ನಮಗೆ ಕ್ಷೇತ್ರದ ಸಮಸ್ಯೆ ಇಂಪಾರ್ಟೆಂಟು. ಅವ್ರಿಗೆ ಮುಂದಿನ ಪಕ್ಷಕ್ಕೆ BJPಗೆ ಹೋಗೋಕ್ಕೆ ಅವರು ಇಂಪಾರ್ಟೆಂಟು. ಅದಕ್ಕೆ ನಮ್ಗೆ ಅವಶ್ಯಕತೆ ನನಗಿಲ್ಲ. ನನಗೆ ಕ್ಷೇತ್ರದ ಸಮಸ್ಯೆ ಒಂದು 10-12 ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಬಗೆಹರಿಸಿದ್ರೆ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ. ನಾವು ನಿಮಗೆ ಸಹಕಾರ ಕೊಡ್ತೀವಿ, ನೀವು ನಮಗೆ ಸಹಕಾರ ಕೊಡಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದು ಒಪ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಸಹಕಾರ ಕೊಡೋ ವಿಶ್ವಾಸ ಇದೆ. ಆತ್ಮಸಾಕ್ಷಿ ಮತ ಹಾಕ್ತೀನಿ. ಕುಮಾರಸ್ವಾಮಿ ಅವರು ಕೆಲ ಕಾಂಗ್ರೆಸ್ ಶಾಸಕರನ್ನು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಎಸ್.ಟಿ. ಸೋಮಶೇಖರ್ ಅವ್ರನ್ನ ಯಾಕೆ ಸಂಪರ್ಕ ಮಾಡಿಲ್ಲ ಅಂತ ಗೊತ್ತಿಲ್ಲಪ್ಪ. ಸಹಕಾರ ಕೇಳಬೇಕಾಗಿದ್ದು ಅವರು ಕೇಳಲಿಲ್ಲ. ಅವರು ಕೇಂದ್ರದ ಮಂತ್ರಿ ಇದ್ದಾರೆ. ಕೇಂದ್ರದ ಮಂತ್ರಿಗೆ ಎಲ್ಲ ಕಾಂಗ್ರೆಸ್ನವರು ಹೋಯ್ತಾರೆ ಅನ್ನೋ ವಿಶ್ವಾಸ ಇರಬೇಕೇನೋ. ಒಂದು ಕಾಂಗ್ರೆಸ್ಸಿಂದ ಒಂದೇ ಒಂದು ಓಟು ಕೂಡ ಭಾರತೀಯ ಜನತಾ ಪಕ್ಷಕ್ಕಾಗಲಿ JDSಗಾಗಲಿ ಹೋಗೋದಿಲ್ಲ. 4 ಗಂಟೆ ಮೇಲೆ ಚಿಂತನೆ ಮಾಡಿ ಯಾವ ಪಕ್ಷಕ್ಕೆ ಯಾವ್ಯಾವುದು ಓಟ್ ಹಾಕಿದ್ದಾರೆ, ಎಷ್ಟೆಷ್ಟು ಎಕ್ಸ್ಟ್ರಾ ಓಟ್ ಹಾಕಿದ್ದಾರೆ ಅಂತಕ್ಕಂಥದ್ದು 4 ಗಂಟೆ ಮೇಲೆ ನಿಮ್ಗೆ ಗೊತ್ತಾಯ್ತದೆ. JDSನಿಂದ ಕೆಲವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಸರ್, GT ದೇವೇಗೌಡರು ಎಲ್ಲ ಅಂತ ನನಗೆ ಗೊತ್ತಿಲ್ಲ ಸರ್. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪತ್ರ ಬರೆದಿದ್ದಾರೆ ಸರ್. ಅಂದರೆ ನಾನು BJPಗೆ ಮತವನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ, ನಾನು BJP ವಿರುದ್ಧ ಕೆಲಸ ಮಾಡಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಈಗ ಅವರೊಬ್ಬೊಬ್ಬರು ಆತ್ಮಸಾಕ್ಷಿ ಅವರು ಹೇಳ್ಕೊಂಡಿದ್ದಾರೆ. ಆ ಥರ ನಾನು ಲೆಟ್ರ್ ಬರೆಯೋದು ಅಭ್ಯಾಸ ಇಟ್ಕೊಂಡಿಲ್ಲ. ನಮಗೆ ಕ್ಷೇತ್ರದ ಸಮಸ್ಯೆ ಇಂಪಾರ್ಟೆಂಟು. ಅವ್ರಿಗೆ ಮುಂದಿನ ಪಕ್ಷಕ್ಕೆ BJPಗೆ ಹೋಗೋಕ್ಕೆ ಅವರು ಇಂಪಾರ್ಟೆಂಟು. ಅದಕ್ಕೆ ನಮ್ಗೆ ಅವಶ್ಯಕತೆ ನನಗಿಲ್ಲ. ನನಗೆ ಕ್ಷೇತ್ರದ ಸಮಸ್ಯೆ ಒಂದು 10-12 ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಬಗೆಹರಿಸಿದ್ರೆ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ. ನಾವು ನಿಮಗೆ ಸಹಕಾರ ಕೊಡ್ತೀವಿ, ನೀವು ನಮಗೆ ಸಹಕಾರ ಕೊಡಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದು ಒಪ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಸಹಕಾರ ಕೊಡೋ ವಿಶ್ವಾಸ ಇದೆ. ಆತ್ಮಸಾಕ್ಷಿ ಮತ ಹಾಕ್ತೀನಿ. ಕುಮಾರಸ್ವಾಮಿ ಅವರು ಕೆಲ ಕಾಂಗ್ರೆಸ್ ಶಾಸಕರನ್ನು ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಎಸ್.ಟಿ. ಸೋಮಶೇಖರ್ ಅವ್ರನ್ನ ಯಾಕೆ ಸಂಪರ್ಕ ಮಾಡಿಲ್ಲ ಅಂತ ಗೊತ್ತಿಲ್ಲಪ್ಪ. ಸಹಕಾರ ಕೇಳಬೇಕಾಗಿದ್ದು ಅವರು ಕೇಳಲಿಲ್ಲ. ಅವರು ಕೇಂದ್ರದ ಮಂತ್ರಿ ಇದ್ದಾರೆ. ಕೇಂದ್ರದ ಮಂತ್ರಿಗೆ ಎಲ್ಲ ಕಾಂಗ್ರೆಸ್ನವರು ಹೋಯ್ತಾರೆ ಅನ್ನೋ ವಿಶ್ವಾಸ ಇರಬೇಕೇನೋ. ಒಂದು ಕಾಂಗ್ರೆಸ್ಸಿಂದ ಒಂದೇ ಒಂದು ಓಟು ಕೂಡ ಭಾರತೀಯ ಜನತಾ ಪಕ್ಷಕ್ಕಾಗಲಿ JDSಗಾಗಲಿ ಹೋಗೋದಿಲ್ಲ. 4 ಗಂಟೆ ಮೇಲೆ ಚಿಂತನೆ ಮಾಡಿ ಯಾವ ಪಕ್ಷಕ್ಕೆ ಯಾವ್ಯಾವುದು ಓಟ್ ಹಾಕಿದ್ದಾರೆ, ಎಷ್ಟೆಷ್ಟು ಎಕ್ಸ್ಟ್ರಾ ಓಟ್ ಹಾಕಿದ್ದಾರೆ ಅಂತಕ್ಕಂಥದ್ದು 4 ಗಂಟೆ ಮೇಲೆ ನಿಮ್ಗೆ ಗೊತ್ತಾಯ್ತದೆ. JDSನಿಂದ ಕೆಲವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಸರ್, GT ದೇವೇಗೌಡರು ಎಲ್ಲ ಅಂತ ನನಗೆ ಗೊತ್ತಿಲ್ಲ. ಇದಿಷ್ಟು ಎಸ್.ಟಿ. ಸೋಮಶೇಖರ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶ್ರೀನಿವಾಸುಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.